ಅವರ ಜಯಂತಿಯನ್ನು ಭಕ್ತಿ ಗೌರವದಿಂದ ಆಚರಿಸಲು ನಾವು ಇಂದಿನ ನವದಿನಗಳ ಸಿದ್ಧತೆಯನ್ನು ತೊಡಗಿದ್ದೇವೆ. ಮಾತೆಯ ಮೇಲಿನ ಈ ನಮ್ಮ ಭಕ್ತಿ ಮತ್ತು ಪ್ರೀತಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಖಂಡಿತ ನೆರವಾಗುವುದರಲ್ಲಿ ನಮ್ಮ ಬೇಯಿಸಿದ ನಮ್ಮ ಕುಟುಂಬಗಳನ್ನು ಬಂಧು ಮಿತ್ರರನ್ನು ಮತ್ತು ಸಕಲ ಜನತೆಯನ್ನು ಆಕೆ ಆಶ್ರಯಕ್ಕೆ ಒಪ್ಪಿಸೋಣ. ನಾವು ತಂದಿರುವ ಈ ಪುಸ್ತಕಗಳೊಂದಿಗೆ ನಮ್ಮನ್ನೇ ತಾಯಿಗೆ ಒಪ್ಪಿಸುತ್ತಾ ಆಕೆಯ ಮಾತೃವಾಸ್ತವಕ್ಕೆ ಪಾತ್ರವಾಗೋಣ. ಧರ್ಮಾದರ್ಶನಗಳು, ಗುರುಗಳು ಮತ್ತು ಸನ್ಯಾಸಿನಿಯರು ಆಶೀರ್ವದಿಸಿದ್ದಕ್ಕೆ ನೀವು ಸಂಪೂರ್ಣವಾಗಿ ನುಡಿದಂತೆ ಇವರೆಲ್ಲ ತಮ್ಮ ಬಾಳನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಂತಾಗ ಸದಾ ಕಾಲ ಇವರ ಬೆಂಬಲಿಸಿದ್ದು ಇವರೆಲ್ಲರನ್ನು ಕಾಪಾಡಿರುತ್ತಾರೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಜಯಂತಿಯನ್ನು ಕೊಂಡಾಡಿ ಸುಖರಾಗುತ್ತಿರುವ ನಮ್ಮ ಧರ್ಮಕ್ಕೆ ನೀಡಿದ ಎಲ್ಲ ಕುಟುಂಬಗಳನ್ನು ಹರಿಸಿ ಆರೋಗ್ಯ, ಶಾಂತಿ ಮತ್ತು ನೆಮ್ಮದಿಯನ್ನು ತಂದಿಸಿ ತಾಯಿ. ಪರಿಶುದ್ಧವಾಗಿಟ್ಟುಕೊಂಡು ಪರಸೇವೆ ಪರ ಪ್ರೀತಿಯಿಂದ ಸದಾ ದೇವರ ಚಿತ್ತಕ್ಕೆ ಮಣಿದು ಬಾಳುವಂತೆ ನೆರವು ನೀಡಿದ್ದಾರೆ. ನಮ್ಮೆಲ್ಲರ ಕುಟುಂಬಗಳೆಲ್ಲ ಪೂಜೆ ತಾಯಿ ಕನ್ಯಾವರಿಂದ ಪಾದಕ್ಕೆ ಸಮರ್ಪಿಸುತ್ತಾ ಕುಟುಂಬದಲ್ಲಿ ಶಾಂತಿ, ಪ್ರೀತಿ, ನೆಮ್ಮದಿಯನ್ನು ತಾಯಿ ಮಾತು ನಡೆಯುವ ಮುಖಾಂತರ ನಾವೆಲ್ಲರೂ ಪಡೆಯಲು ಬೇಕಾದ ವರದಾನಗಳಿಗಾಗಿ ಪ್ರಾರ್ಥಿಸುತ್ತಾ ನಮ್ಮ ಶಾಲೆಯನ್ನು ಮಾತುಗಳಿಗೆ ಸಮರ್ಪಿಸುವ ಆಕೆಯ ಬೆನ್ನಹದೊಂದಿಗೆ ನಾವೆಲ್ಲರೂ ಸದಾ ಕ್ರಿಸ್ತರಲ್ಲಿ ಐಕ್ಯವಾಗಿ ಬಾಳಲು ಬೇಕಾದ ವರದಾನವನ್ನು ಪೂಜೆ ತಾಯಿ ಕನ್ಯಾವರಿಂದ ನೀಡಲಿಕ್ಕೆ ಪ್ರಾರ್ಥಿಸುತ್ತಾ ನಮೋ ಮರಿಯಾ ನಿಮ್ಮ ಪುತ್ರರ ಜನ್ಮಕ್ಕಾಗಿ ಮಾತೆ ಮರಿಯಮ್ಮನವರನ್ನು ಸಕಲ ಪಾಪಗಳಂತದಿಂದ ದೂರವಿರಿಸಿ ನನ್ನ ಪಾಪ ವಿರುದ್ಧ ಜನಿಸುವಂತೆ ಮಾಡಿದ್ದೀರಿ. ನಿಮ್ಮ ರಕ್ಷಣಾ ಮಹಾಯೋಜನೆಯನ್ನು ಇಂದು ಸ್ಮರಿಸುತ್ತಿರುವ ನಾವು ಅದೇ ಕನ್ಯಾಮರಿಯಮ್ಮನ ವಿನಯದ ಮೂಲಕ ಪರಿಶುದ್ಧವಾಗಿ ಮಾಡಿ ನಿಮ್ಮನ್ನು ಸದಾ ನಮ್ಮ ಜೀವನಗಳಿಂದ ಆರಾಧಿಸುವಂತೆ
ಮಾತೆ ಮರಿಯಮ್ಮನವರನ್ನು ಸನ್ಮಾನಿಸುತ್ತಿರುವ ಈ ಭಕ್ತರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿ ಈ ತಾಯಿಯ ಪ್ರೀತಿಯ ಆರೈಕೆಯನ್ನು ಬೇಡುವ ನಾವು ನಿಮ್ಮ ರಕ್ಷಣಾ ಫಲಗಳನ್ನು ಹೇರಳವಾಗಿ ಪಡೆದು ಈಕೆಯೊಂದಿಗೆ ಮೋಕ್ಷಾನಂದವನ್ನು ಅನುಭವಿಸುವಂತಹ ವರವನ್ನು ನಿಮ್ಮ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ಕರುಣಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮರು ಪೂಜ್ಯ ತಾಯಿ ಕನ್ಯಾಮರಿಯವರ ಮುಖಾಂತರ ನಿಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸುತ್ತಾರೆ. ಅಮ್ಮ ಎನ್ನಲು ಇರದು ಹಸಿವು